ಬಂಧನ. ಆಹಾ, ಕೇಳೋದಕ್ಕೆ ಎಷ್ಟು ಇಂಪಾಗಿದೆ ಈ ಪದ. ಆದ್ರೆ ನಮ್ಮ ಬ್ಯಾಚುಲರ್ ಭಾಸ್ಕರ್ಗೆ ಬಂಧನದಲ್ಲಿ ವಿವಾಹ ಭಾಗ್ಯ ಒಗದುಗಿದೆ. ಅದು ಸೌಭಾಗ್ಯನೋ ದೌರ್ಭಾಗ್ಯನೋ ಅದನ್ನ ಹೇಳಕ್ಕಾಗಲ್ಲ. ಹೋಗಿ ನೋಡ್ಕೊಂಡೇ ಬಂದ್ಬಿಡೋಣ ಬನ್ನಿ. ನೀವು ವಾಯ್ಸಲ್ಲೇ ಕದರಿರೋ ವಸಿಷ್ಠ ಸಿಂಹನ ನೋಡಿದ್ದೀರಾ, ಆಕ್ಟಿಂಗ್ ನಲ್ಲಿ ಕಿಂಗ್ ಆಗಿದ್ದ ಸಿಯಾ ಸಿಂಹನು ನೋಡಿದ್ದೀರಾ. ಆದ್ರೆ ಗನ್ನಲ್ಲಿ ಬುಲೆಟ್ ಇಲ್ದಿದ್ರು ಗುಟುರ್ ಹಾಕೋ ಶಿರ್ಷಾಡೋ ಸಿಂಹನ ನೋಡಿದ್ದೀರಾ? ನೋಡ್ತೀರಾ? ಏದೇ ಗಟ್ಟಿಗೈತಂತ ಟಚ್ ಕ್ಯಾಮರಾ ನೋಡ್ಕೊಂಡೆ ಹೇಳೋ. ಏದೇ ಗಟ್ಟಿಗೈತಂತ ಕ್ಯಾಮರಾ ನೋಡ್ಕೊಂಡೆ ಹೇಳೋ. ಏದೇ ಗಟ್ಟಿಗೈತಂತ ಟಚ್ ಸೆಂಟ್ರ್ ಕ್ಯಾಮರಾ ನೋಡ್ಕೊಂಡು ಹೇಳಲೇ. ಏದೇ ಗಟ್ಟಿಗೈತಂತ ಟಚ್ ಮಾಡಕ್ ಹೋಗೋಣ. ನನ್ನ ಮೈಯಾಗ ಎಷ್ಟು ಪವರ್ ಐತಿ ಅಂತ ಚೆಕ್ ಮಾಡಕ್ ಹೋಗೋಣ. ಶಿಡ್ಶಾಡಂಗ್ ಹೊರಡ್ಬಿಡ್ತೀನಿ. ನರಸಿಂಹ ಈ ಶಿಡ್ಶಾಡೋ ನರಸಿಂಹ ಸ್ಟೇಜ್ಗೆ ಎಂಟ್ರಿ ಕೊಟ್ಟ ಅಂದ್ರೆ ನಾಯಿ ನರಿ ಕ್ರಿಮಿ ಕೀಟ ಎಲ್ಲ ಮುಚ್ಕೊಂಡು ಕೂತಿರ್ಬೇಕು. ಮಾತೆತ್ತಿದ್ರೆ ಸಾಕು, ವಿಧಾನಸೌಧದ ಮೇಲೆ ಇರೋ ಕಾಣದೇ ಇರೋ 4ನೇ ಸಿಂಹದ ಬಗ್ಗೆ ಮಾತಾಡ್ತಿದ್ರಲ್ಲ, ಆ ಸಿಂಹ ಇವತ್ತು ಯೂನಿಫಾರ್ಮ್ ಹಾಕೊಂಡು ಸ್ಟೇಜ್ ಮೇಲೆ ಬಂದು ನಿಂತಿದೆ. ಸಿಂಹ ಅದೇ ಸಿಂಹ ಅಲ್ಲ ಕಣೋ, ಕೈದಿಗಳ ಕಣ್ಣಳ್ಳಿ ಬೆರಳಾಡಿಸಿ ಕಳ್ಳು ಬಗೆಯೋ ಶಿಡ್ಶಾಡೋ ನರಸಿಂಹ. ಸಾರ್ ಬಂದಾಗಿಂದ ಬರೀ ಡೈಲಾಗ್ ಅಲ್ಲೇ ಶಿಡ್ಸಾಡ್ತಿದ್ದೀರಾ. ಡ್ಯೂಟಿನು ಮಾಡಿ. ಲೇ ಕೇರ್ ಮಾರ್ಕೆಟ್ ಸರ್, ಕಾಗೆಗೆ ಕೂಗೋದನ್ನ, ನಾಯಿಗೆ ಪೊಗಳೋದನ್ನ, ರೈಟರ್ಗೆ ಬರೆಯೋದನ್ನ, ಫೈಟರ್ಗೆ ಹೊಡೆಯೋದನ್ನ, ಹಂಗೆ ಈ ಶಿಡ್ಶಾಡೋ ನರಸಿಂಹನಿಗೆ ಕೈದಿಗಳ ಮೂಳೆ ಮುರಿಯೋದನ್ನ ಹೇಳ್ಕೊಡ್ತೇನೋ. ನಿನ್ ಡ್ಯೂಟಿ ನೀ ಮಾಡು, ನಾನು ಡ್ಯೂಟಿನ ಮಾಡ್ತೀನಿ, ಆಯ್ತಾ? ಸಾರಿ ಸರ್. ಅನ್ನಂಗೆ ಕೇರ್ ಮಾರ್ಕೆಟ್ ಸರ್, ಈ ಸೀರಿಯಲ್ ಕಿಲ್ಲರ್ ಕಿಲಿಂಗ್ ಕಿಟ್ಟಿ ಎಲ್ಲದನ ಸಾರ್ ಅವ್ನು ಈ ಸೆಲ್ಲಲ್ಲಿ ಇದ್ರೆ ಟಾರ್ಚರ್ ಅಂತ ಒಳಗಿನ ಸೆಲ್ಲಿಗೆ ಹಾಕಿದೀವಿ. ಅವ್ನು ಎಲ್ಲಿದ್ರು ಟಾರ್ಚರ್ ಕೊಡ್ತಾನೆ, ಕರ್ಕೊಂಬ ಅವ್ನು ಇಲ್ಲಿಗೆ. ಓಕೆ ಸರ್. ಏ ಸೀರಿಯಲ್ ಕಿಲ್ಲರ್ ಕಿಲ್ ಕಿಲ್ ಕಿಟ್ 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 ಏನಂತಪ್ಪ? ಸೀರಿಯಲ್ ಕಿಲ್ಲರ್ ಕಿಲ್ ಕಿಟ್ ಕಿಟ್ ಕಿಟ್. ಲೇ ಅವನ ಹೆಸರನ್ನೇನೋ ಒಳ್ಳೆ ಸಿಲ್ಲಿಲ್ಲ ಅಲ್ಲಿ ಹೇಳ್ದಂಗೆ ಹೇಳ್ತೀಯ. ನಾನು ಕರಿತೀನಿ ರೋ. ನಿಜ ಹೇಳು, ನಿನ್ನ ಹಿಂದೆ ಯಾರ ಕೈ ಇದೆ? ಈಗ ಹೇಳು, ನಿನ್ನ ಹಿಂದೆ ಯಾರ ಕೈ ಇದೆ? ಯಾರ ಕೈಯೂ ಇಲ್ಲ. ಸುಮ್ಮನೆ
ಅಂತ ಆಗ್ತಾನ ಹೊಡೆದು ಬಿಡ್ತಾನೆ. ಸಾರಿ ಸರ್. ಆಮೇಲೆ ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್, ನಿಜ ಹೇಳು, ನಿನ್ ಕಾಂಟ್ಯಾಕ್ಟ್ ಅಲ್ಲಿ ಯಾರ್ಯಾರು ಇದ್ದಾರೆ? ಇವರೆಲ್ಲ ಯಾರಪ್ಪ? ನಾನು ಹೇಳಿದ್ದು ಅಂಡರ್ವರ್ಲ್ಡ್ ನಲ್ಲಿ ಯಾರ್ಯಾರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇಟ್ಕೊಂಡಿದೀಯಾ ಅಂತ. ನನಗೆ BP ಬರ್ಸ್ಕೊಡ ಕಣೋ. ನಿಜ ಹೇಳು, ನಿನಗೆ ದುಡ್ಡು ಎಲ್ಲಿಂದ ಬರುತ್ತೆ? ಹೇಳ್ತೀನಿ ಸರ್, ಹೇಳ್ತೀನಿ. ATM ಇಂದ ಬರುತ್ತೆ. ಆಮೇಲೆ ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್, ನನಗೆ ತಿಕ್ಕಲ್ ಹತ್ತಿಸ್ಬೇಡ. ನಿನ್ನ ನೆಕ್ಸ್ಟ್ ಪ್ಲಾನ್ ಏನು? ಈಗ 1 ಗಂಟೆ 25 ನಿಮಿಷ. 1 ಗಂಟೆ 25 ನಿಮಿಷ ಸರಿ, ಸುಮಾರು 1 ಗಂಟೆ 30 ನಿಮಿಷಕ್ಕೆ. 1 ಗಂಟೆ 30 ನಿಮಿಷಕ್ಕೆ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಊಟ ಮಾಡಿ ಅರ್ಧ ಗಂಟೆ ರೆಸ್ಟ್ ತಗೋಬೇಕು ಅಂತಿದ್ದೀನಿ. ನಾನ್ ತಲೆ ಕೆಟ್ರೆ ಶಾರ್ಟ್ ಟೆಂಪರ್, ಇನ್ನು ತಲೆ ಕೆಟ್ರೆ ಕೇಳೋ ಪ್ರಶ್ನೆಗೆ ಕರೆಕ್ಟ್ ಆಗಿ ಉತ್ತರ ಕೊಡು. ತಿಕ್ಕಲ್ ತರ ಕೊಟ್ಟು ಸಾಯಿಸ್ಬಿಡ್ತೀನಿ. ಮೊನ್ನೆ ರಾತ್ರಿ ಏನಾಗಿತ್ತು? ಕತ್ಲಾಗಿತ್ತು. ಎಲ್ಲಿಂದ ಕರ್ಕೊಂಡ್ ಬಂದಿಲ್ಲ ಇವನ್ನ? KR ಮಾರ್ಕೆಟ್. ಕರೆಕ್ಟ್ ಆಗಿದ್ದಾನೆ ನೋಡಪ್ಪ. ಕತ್ಲಾಗಿತ್ತು ಅಂತ ನನಗೂ ಗೊತ್ತು, ನಮ್ಮ ಅಪ್ಪಗೂ ಗೊತ್ತು. ಆ ಕತ್ಲಲ್ಲಿ ನೀನೇನ್ ಮಾಡಿದೆ ಅದನ್ನ ಹೇಳು. ಟಾರ್ಚ್ ಆನ್ ಮಾಡಿದೆ. ಕೇಳಿದ್ಕೆಲ್ಲ ಕರೆಕ್ಟ್ ಆಗಿ ಉತ್ತರ ಕೊಡ್ತಿದ್ದೀ ಕಂದ. ಮುಂದೆ ಓಡಿಸೋ. ಟಾರ್ಚ್ ಆನ್ ಮಾಡಿದೆ. ಅಪಾರ್ಟ್ಮೆಂಟ್ 3rd ಫ್ಲೋರ್. ಅಪಾರ್ಟ್ಮೆಂಟ್ 3rd ಫ್ಲೋರ್. ಬರ್ಕೋ. ಥರ್ಡ್ ಡೋರ್. ಡೋರ್ ಓಪನ್ ಮಾಡಿದೆ. ಡೋರ್ ಓಪನ್ ಮಾಡಿದಾನೆ. ರೈಟ್ ಹೋಗಿದ್ದಾನೆ. ರೈಟಿಗೆ ಹೋದೆ. ಅಲ್ಲೊಂದು ಚಿಕ್ಕ ಡೋರ್ ಇತ್ತು. ಬರ್ಕೋ. ಡೋರ್ ಓಪನ್ ಮಾಡಿದೆ. ಅಲ್ಲೊಂದು ದೊಡ್ಡ ಬ್ರಷ್ ಇತ್ತು. ಬರ್ಕೋ. ಬ್ರಷ್ ಅಲ್ಲಿ ಇರೋದು ಮ್ಯಾಟ್ರು. ಬರ್ಕೋ. ಬ್ರಷ್ ತಗೊಂಡೆ. ಪಕ್ಕದಲ್ಲೇ ಬೀಚ್ ಬರೋದು ತಗೊಂಡಿದ್ದಾನೆ. ಬಾತ್ರೂಮ್ ಎಲ್ಲ ಚೆನ್ನಾಗಿ ಸುರಿದ್ಬಿಟ್ಟು ಗಸ ಪಸ ಅಂತ ತಿಕ್ಕಿ ವಾಪಸ್ ಬಂದು ಬಾತ್ರೂಮ್ ನಾ ಗಸ್ಕ ಪಸ್ಕ ಬಾತ್ರೂಮ್ ತೊಳೆದ. ನೀ ಬಾತ್ರೂಮ್ ತೊಳೆಯೋಣ? ಹ್ಞೂ ಸರ್. ಉಗ್ರಗಾಮಿ ಅಲ್ಲ. ಅಯ್ಯೋ ನಿಂದೆ ಯಾರೋ ಕಿಲ್ಲರ್ ಕಿಟ್ಟಿ ಕರ್ಕೊಂಡ್ ಬಂದ್ರೆ ಇದು ಯಾರೋ ಕ್ಲೀನ್ ಕಿಟ್ಟಿ ಕರ್ಕೊಂಡ್ ಬಂದಿದ್ದೆಲ್ಲೇ. ಬಾತ್ರೂಮ್ ಗಸ್ಕ ಪಸ್ಕ ಉಸ್ತವನೆ ಅಂತಾನೆ. ಯಾಕಿದ್ದಾಳೆ ಬಾಯಿ ಬಿಟ್ಟು ಹೇಳಕ್ ಏನಾಗಿತ್ತು ನಾನು ಬಾತ್ರೂಮ್ ತೊಳೆಯೋನು ಅಂತ? ಇಷ್ಟುದ್ದ ಪ್ರಬಂಧ ಹೇಳ್ಬೇಕು ಅದಕ್ಕೆ. ಇದೇನಪ್ಪ ಕಂದ? ಚೈನ್. ಚೈನ್ ಅಂದ್ರೆ ಕೊಳ್ಳಿಗೆ ಹಾಕೋಣ ಚೈನ್ ಅಲ್ಲ ಕಣೋ. ಇದು ಸರಪಳಿ. ನನ್ನ ಕಣ್ಣಿಗೆ ಕಾಣಿಸ್ಕೊಬೇಡ, ತೊಲಗು. ಸರ್ ಇದು ಎಲ್ಲಿಡ ಸರ್? ಇದು ಅಲ್ಲೇ ಸೈಡ್ ವಿಣ್ಣ ಗಿಡ ಪಾಟ್ನಾ. ಹಲೋ ಸರ್, ಹೇಳಿ ಸರ್. ಓ ಮೈ ಗಾಡ್. ಓಕೆ ಸರ್, ಓಕೆ. KR ಮಾರ್ಕೆಟ್ ಪಕ್ಕದ ಏರಿಯಾದಲ್ಲಿ ಬಾಲ್ಯ ವಿವಾಹ ನಡೀತಾ ಇದೆ ಅಂತೆ. ಹೋಗಿ ಅರ್ಜೆಂಟ್ ಆ ಹುಡುಗನ ನಾಯಿ ಹೊಡೆದಂಗೆ ಹೊಡೆದು ಹುಡುಗಿ ಎತ್ತಕ್ಕಂಬ. ನಾನಾ? ಇಲ್ಲ ಕಣ, ಪೊಲೀಸ್ ಸ್ಟೋರಿಂದ ಸಾಯಿ ಕುಮಾರು, ಸಾಂಗ್ಲೇನದಿಂದ ಶಂಕರ್ನಾಗು, ಕೆಂಪೇಗೌಡದಿಂದ ಸುದೀಪ್ ಬರ್ತಾರೆ ಕರ್ಕೊಂಡು ಹೋಗಕ್ಕೆ. ಬಗಲೇ ಸರ್, ಈ ಸ್ಟೇಷನ್ ಡ್ಯೂಟಿ ಮಾಡೋರ್ ಪಾಲಿಗೆ ಬರೀ ಸ್ಟೇಷನ್ ಸರ್. ಆದ್ರೆ ನನ್ನ ಪಾಲಿಗೆ ಇದು ದೇವಸ್ಥಾನ ಸರ್. ನೋಡಿ, 100 ಜನ ಅಪರಾಧಿಗಳು ತಪ್ಪಿಸ್ಕೊಂಡ್ರು ಚಿಂತೆ ಇಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು ಅನ್ನುತ್ತೆ ಈ ಕಾನೂನು. ಆದ್ರೆ ನಾನು ಒಬ್ಬ ನಿರಪರಾಧಿಗೆ ಶಿಕ್ಷೆ ಆದ್ರೂ ಪರವಾಗಿಲ್ಲ, ನನ್ನ ಸ್ಟೇಷನ್ಗೆ ಏನು ಆಗ್ಬಾರ್ದು ಅನ್ನೋನು ಸರ್. ನಾನು ಯಾಕೆ ಗೊತ್ತಾ? ತಪ್ಪಿಸ್ಕೊಂಡೋಗಿರೋ ನನ್ನ ಹುಡುಗಿನೂ ನಾನು ಇಷ್ಟೊಂದು ಪ್ರೀತಿ ಮಾಡಿಲ್ಲ ಸರ್. ಮನೇಲಿರೋ ನನ್ನ ಹೆಂಡ್ತಿನೂ ಇಷ್ಟೊಂದು ಪ್ರೀತಿಸಲ್ಲ. ಸ್ಟೇಷನ್ ಅಂದ್ರೆ ಅಷ್ಟು ಜೀವ ಸರ್. ಇದಕ್ಕೇನಾದ್ರೂ ತೊಂದ್ರೆ ಆದ್ರೆ ಪ್ರಾಣ ಕೊಡೋದು ಸೈ, ಪ್ರಾಣ ತೆಗೆಯೋದು ಸೈ. ಯಾಕಂದ್ರೆ ಕಂದ ಸರ್, ಏನ್ ಮಾಡ್ತಿದ್ಯಪ್ಪ? ನೋಡೋಕೆ ಮಲ್ಗೊಬ್ಬ ಮಾವಿನ ಹಣ್ಣು ಇದ್ದಂಗಿದ್ಲಲ್ವಾ, ಅದಕ್ಕೆ ಡಾನ್ಸ್ ಮಾಡ್ದೆ. ತಿಪ್ಪೆಗೆ ಬಿದ್ದರು ಎರಿ ಹುಳ ಇದ್ದಂಗಿದೆ ನೋಡಕ್ಕೆ. ಇದೆಲ್ಲ ಬೇಕಾ ನಿಂಗೆ? ಸೈಡಿಗೆ ಬಾ. ಸಾರಿ ಸರ್. ಅಲ್ಲ ಹಾಲು ಕುಡಿದು ತುಟಿನೇ ಇನ್ನು ಒಣಗಿಲ್ಲ. ಆಲ್ರೆಡಿ ನಿನಗೆ ಬಾಲ್ಯ ವಿವಾಹ ಏನಮ್ಮ? ಸರ್, ನನ್ಗೆ 18 ವರ್ಷ ಆಗಿದೆ. 18 ವರ್ಷ ಆಗಿದೆ ಅಂತ ನನಗೆ ಗೊತ್ತಾಗ್ಬಿಡಕ ಬಂದ್ಬಿಟ್ಲು. ವಯಸ್ಸು ನನ್ಗೆ 18 ಆಯ್ತು ಅನ್ಕೊಂಡು. ಒಳಕ್ ಹೋಗು. KR ಮಾರ್ಕೆಟ್ ಸರ್, ಒಳಕ್ ಹಾಕೋ. ಶೆಲ್ ಒಳಕ್ ಹಾಕೋ. ಒಳಕ್ಕೆ. ನೂರಾರು ಪ್ರೀತಿ ಮಾತು, ನೂರಾರು ಸಾರಿ ಹಾಡಿ, ನೀನೇನೆ ಜೀವ ಎಂದು ನೂರಾರು ಆಣೆ ಮಾಡಿ, ಕಾರಣವೇ
ಶಿಟ್ಲ್ ಹೊಡೆದು ಸೀದೋಗಿರೋ ತೆಂಗಿನ ಸಸಿ ಇದ್ದಂಗಿದ್ಯಾ ತೂರಾಡ್ತಿದ್ಯಲ್ಲ ಇದು ಸ್ಟೇಷನ್ ಕಣಪ್ಪ ಬಾರಲ್ಲ ಸರ್ ಇಲ್ಲೊಂದು 90 ಸಿಗುತ್ತೆ ಅಂತ ಬಂದೆ ಸರ್ 90 ಅಲ್ಲ ಕಣಪ್ಪ ಫುಲ್ ಬಾಟ್ಲೆ ಸಿಗುತ್ತೆ ಕೊಡ್ಲಾ ತೆಗೆದು ಬಿಟ್ಟ ಅಂದ್ರೆ ನೋಡು ಎದಕ್ ಬಂದಿದ್ಯಾ ಅದನ್ನ ಹೇಳು ಸರ್ ನನ್ನ ಹೆಸರು ಭಾಸ್ಕರ್ ಅಂತ ಸರ್ ಬ್ಯಾಚುಲರ್ ಭಾಸ್ಕರ ಹುಟ್ಟದಾಗಿಂದ ಬ್ಯಾಚುಲರ್ ಆಗೇ ಇದ್ದೆ ಆದ್ರೆ ಈ ಬ್ಯಾಚುಲರ್ ಅನ್ನೋ ಡಿಗ್ರಿ ಹೆಂಗಾದ್ರೂ ಮಾಡಿ ಮುಗಿಸಿ ಮಿಸ್ಟರ್ ಅಂಡ್ ಮಿಸ್ಸಸ್ ಭಾಸ್ಕರ್ ಆಗ್ಬೇಕು ಅಂತ ಕಣ್ಣಲ್ಲಿ ಕಣ್ಣೀರ್ ಇಟ್ಕೊಂಡು ಒಂದು ಹುಡುಗಿನ ಹುಡುಕಿದೆ ಸರ್ ನೀನು ತಾಳಿ ಕಟ್ಟಬೇಕು ಅಷ್ಟರಲ್ಲಿ ಏನಾಯ್ತಪ್ಪ ಉಚ್ಚ ಸಿನಿಮಾ ಕ್ಲೈಮ್ಯಾಕ್ಸ್ ತರ ಆಯ್ತಾ ಲೇ ನಿನ್ ಪ್ರೀತಿ ಮೇಲೆ ಅದು ಯಾವನ್ ಕಣ್ಣು ಹಾಕಿದಾನೆ ಹೇಳೋ ಅವನ್ ಕಣ್ಣು ಗುಡ್ಡೆ ಕಿತ್ ಕಬಾಬ್ ಮಾಡಿಬಿಡ್ತಾನೆ ಅದು ನೀವೇ ಅಂತ ಯಾವ ಬಾಯಲ್ಲಿ ಹೇಳಿ ಸರ್ ಲೇ ನಾನು ನಿನ್ ಪ್ರೀತಿ ದೂರ ಮಾಡಿದ್ನ ಲೇ ಕರ್ನಾಟಕದಲ್ಲಿರೋ ಎಲ್ಲರೂ ಜನಗಳ ಪ್ರೀತಿ ಸಂಪಾದನೆ ಮಾಡಕ್ಕೋಸ್ಕರ ಒಂದೇ ಸೀಸನ್ ಅಲ್ಲಿ 250 ಎಪಿಸೋಡ್ ಕಾಮಿಡಿ ಮಾಡಿದ್ದೀನಿ ನಾನು ನಿಜವಾಗ್ಲೂ ಕಾಮಿಡಿ ಮಾಡಿದ್ರಿ ಸರ್ ಆ ಗನ್ನಿಗೆ ಬುಲೆಟ್ ಹಾಕೊಂಡ್ ಬಂದೆರಡು ಸರ್ ನೀವು ನಿಜವಾಗಿ ಕಾಮಿಡಿ ಮಾಡಿದ್ರಿ ನಾನು ನೋಡಿದ್ದೀನಿ ಸರ್ ಇವಾಗ ಬಂದೆ ದಾರಿಗೆ ನೀ ಲವ್ ಮಾಡಿರೋ ತ್ರಿಪುರ ಸುಂದರಿ ಯಾರಪ್ಪ ಸರ್ Sheila, Sushila, you don't worry. Sheila, Sushila, you don't worry. ಆಯ್ಕೆ ನನ್ನ ಮಗನೇ ಬಾಲ್ಯ ವಿವಾಹ ಆಗದಲ್ದೆ ನನ್ನ ಹತ್ರ ಪುಂಗಿ ಬಿಡ್ತದ್ಯಾ ನಿನ್ನಂತ 1000 ಜನ ನೋಡಿದೀನಿ ಕಳ್ಸ್ಕೊಳ್ಳಲ್ಲ ಸರ್ ಅವಳು ಚಿಕ್ಕ ಹುಡುಗಿ ಅಲ್ಲ ಅವಳು ನಾನು ಒಟ್ಟಿಗೆ 3 ವರ್ಷ ಓಟ್ ಹಾಕಿದೀವಿ ಅಲ್ಲ ಸರ್ ನೋಡಕ್ ಒಳ್ಳೆ 20 ರೂಪಾಯಿ ನೋಟ್ ಇದ್ದಂಗದಾಳೆ ಇವಳಿಗೆ 2000 ರೂಪಾಯಿ ನೋಟ್ ಬಿಡಪ್ ಕೊಡ್ತೀವಿ ತೆಗೆದು ಬಿಟ್ಟ ಅಂದ್ರೆ ಸರ್ ನೀವು ಅವಳನ್ನ ಕರ್ಕೊಂಡು ಬಂದಿರೋ ನೋವಿಗೆ ಫುಲ್ ಎಣ್ಣೆ ಹೊಡೆದು ಬಿಟ್ಟಿದ್ದೀರಿ ಸರ್ ಅದೆಲ್ಲ ಬಿಡಪ್ ಬೇಡ ಮುಚ್ಕೊಂಡು ತೊಲಗು ಸರ್ ನಿಮಗೆ ನಂಬಿಕೆ ಇಲ್ಲ ಅಂದ್ರೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಎಲ್ಲ ತೋರಿಸ್ತೀನಿ ಹೌದಾ ಅಯ್ಯೋ ಶಿವ ಅಯ್ಯೋ ಪಾರ್ವತಿ ಅಯ್ಯ ಗಣಪ